ಗುರುಬಸವಲಿಂಗಾಯ ನರಿಕೆನ್ನಿಗೆ ತೆರಗಲ್ಲಕ್ಕೆ ಶರೀರ ಗೂಡು ಹೋಗದವನು ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಅಂಗಾದವನು ಕಾಲ ಮೇಲೆ ಕೈಯನ್ನು ಕೋಲು ಹಿಡಿಯಲವನ್ನ ಮುಪ್ಪಿನೊಬ್ಬ ಒಳೆಯಲವನ್ನ ಮೃತ್ಯು ಮುಟ್ಟಲವನ್ನ ಪೂಜಿಸು ಕೂಡಲ ಸಂಗಮವೇ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನವನ್ನು ಸ್ಮರಿಸಿ ಈಗಿನ ಭೋಗಾದಿ ನಿರ್ಮಿತಿ ಕೇಂದ್ರದ ಬೆಳೆಯುವಂತಹ ಈ ಒಂದು ದೇವಾಲಯದಲ್ಲಿ ನಡೆದಾಡಿದ ದೇವರು ವಿಶ್ವರತ್ನ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಪುಣ್ಯ ಸ್ಮರಣೆಯ ನಿಮಿತ್ತ ದಾಸೋಹ ದಿನವನ್ನು ಹಮ್ಮಿಕೊಂಡಿತು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಶಿವಕುಮಾರ ಸ್ವಾಮೀಜಿಗಳ ಅಭಿಮಾನಿಗಳಿಗೆ ಮತ್ತು ಎಲ್ಲ ಭೋಗಾದಿಯ ಗ್ರಾಮಸ್ಥರಿಗೆ ಭಕ್ತಿಪೂರ್ವಕ ಶರಣಾರ್ಥಿ. ಬಂಧುಗಳು, ನಿನ್ನೆಯ ದಿನ ನಮ್ಮ ಸಮಯ ಹೇಗೋ ಕಳೆದುಬಿಟ್ಟಿದೆ. ಕೆಲವರು ಮನೆಯಲ್ಲಿದ್ದವರು, ಇನ್ನು ಕೆಲವರು ನಮ್ಮ ಉದ್ಯೋಗ ಕ್ಷೇತ್ರದಲ್ಲಿದ್ದವರು, ಅದು ಇನ್ಯಾವ ಕ್ಷೇತ್ರದಲ್ಲಿ ನಾವು ಕಳೆದುಬಿಟ್ಟಿದ್ದೇವೆ. ಆದರೆ ಇವತ್ತು ಕಳೆಯುವಂತಹ ಸಮಯ ಇದೆಯಲ್ಲ, 111 ವರ್ಷಗಳ ಕಾಲ ಈ ಒಂದು ಭೂಮಿಯ ಮೇಲೆ ಬದುಕಿ ಕೋಟ್ಯಂತರ ಭಕ್ತರನ್ನ ಸಂಪಾದಿಸಿ ಕೇವಲ ನಮ್ಮ ರಾಜ್ಯ ಮಾತ್ರವಲ್ಲ, ನಮ್ಮ ದೇಶ ಮಾತ್ರವಲ್ಲ, ಇಡೀ ವಿಶ್ವವೇ ಸಿದ್ಧಗಂಗಾ ಕ್ಷೇತ್ರಕ್ಕೆ ಮುಖ ಮಾಡುವ ನಿಟ್ಟಿನಲ್ಲಿ ಬಾಳಿ ಬದುಕಿ ಕೋಟ್ಯಂತರ ಭಕ್ತರನ್ನ ಸೃಷ್ಟಿಸಿದಂತಹ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಪುಣ್ಯ ಸ್ಮರಣೆಯ ದಿನ ನಾವು ಈ ದಿನ ಸೇರಿದ್ದೇವೆ. ನಮ್ಮ ಈ ಒಂದು ಶರಣ ಪರಂಪರೆಯಲ್ಲಿ ಸ್ವರ್ಗ ನರಕ ಅಂದ್ರೆ ಸತ್ತ ಮೇಲೆ ಹೋಗೋದು. ನಾವು ಇಹಲೋಕದ ಯಾತ್ರೆಯನ್ನು ಮುಗಿದಂಗೆ ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ, ಕೆಟ್ಟ ಕೆಲಸವನ್ನು ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ ಅನ್ನೋದು ಒಂದು ಕಲ್ಪನೆ. ಆದರೆ ಶರಣರ ಆಯ್ಕೆ ಇವತ್ತು ನೀನು ಒಂದು ಒಳ್ಳೆಯ ಕ್ಷಣವನ್ನ ಕಲ್ತಿದೀಯ ಅಂತ ಅನಿಸ್ಬಾರ್ದು. ಇವತ್ತು ನೀನು ಒಂದು ಒಳ್ಳೆಯ ಚಟುವಟಿಕೆಗಳಲ್ಲಿ ಭಾಗಿಯಾಗಿದೆಯಾ ಅಂದ್ರೆ ಅದೇ ಸ್ವರ್ಗ. ಅಂತಹ ಒಂದು ಪುಣ್ಯ ಸ್ಮರಣೆಯ ದಿನ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಭಾವಚಿತ್ರಕ್ಕೆ ಮತ್ತು ಅವರ ಒಂದು ಚಿತ್ರಕ್ಕೆ ನಾವು ಪುಷ್ಪಾರ್ಚನೆಯನ್ನು ಮಾಡಿದ್ದೇವೆ. ಅವರನ್ನ ಕಣ್ಣು ತುಂಬಿಕೊಂಡಿದ್ದೀವಿ, ಮನ ತುಂಬಿಕೊಂಡಿದ್ದೀವಿ. ಅಂದ್ರೆ ಈ ದಿನ ನಾವು ಎಲ್ಲಿದ್ದೀವಿ ಅಂದ್ರೆ ಒಂದು ಸ್ವರ್ಗದಲ್ಲಿದ್ದೇವೆ, ಎಲ್ಲಿದ್ದೀವಿ ಅಂದ್ರೆ ದೇವಲೋಕದಲ್ಲಿದ್ದೇವೆ. ಅದಕ್ಕೆ ಬಸವಣ್ಣ ದೇವಲೋಕ ಮತ್ತೆ ಲೋಕವೆಂಬುದು ಮೇಲಿಲ್ಲ ಕಾಣಿಯೋ, ಸತ್ಯವ ನುಡಿಯುವುದೇ ದೇವಲೋಕ, ನಿತ್ಯವ ನುಡಿಯುವುದೇ ಮತ್ತೆ ಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ. ದೇವಲೋಕ ಮಧ್ಯಲೋಕ ಬೇರೆ ಇಲ್ಲ ಕಣಪ್ಪ. ಎಲ್ಲಿ ಸತ್ಯದ ಮಾತುಗಳು ಕೇಳಿ ಬರ್ತಾ ಇದೆಯೋ, ಎಲ್ಲಿ ಒಳ್ಳೆ ಒಳ್ಳೆಯ ಚಟುವಟಿಕೆಗಳು ನಡೀತಾ ಇದೆಯೋ ಅದೇ ದೇವಲೋಕ. ಎಲ್ಲಾದ್ರೂ ನೀನು ಕೆಟ್ಟ ಚಟುವಟಿಕೆಗಳು ನಡೆಯೋದಕ್ಕೆ ನೀನು ಕಿವಿಯನ್ನ ಕೊಟ್ಟಾಗ ಅದೇ ನರಕ ಅನ್ನೋದನ್ನ ಈ ವಿಶ್ವಗುರು ಬಸವಣ್ಣವರ ಹೇಳ್ತಾರೆ ಅಕ್ಷರಶಾಸ್ತ್ರ. ಅದಕ್ಕೆ ನಮ್ಮ ಡಿವಿಜಿಯವರು ಕೂಡ ಮುಂದುವರೆದು ಈ ವಚನಕ್ಕೆ ಪ್ರೇರಕವಾಗಿ ಒಂದು ಕಗ್ಗವನ್ನು ಬರೀತಾರೆ. ಮರಣದಿ ಮುಂದೆ ಪ್ರೇತವೋ ಭೂತವೋ ಪರಲೋಕವೋ ಪುನರ್ಜನ್ಮವೋ ಅದೇನು, ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ, ಧಾರೆಯ ಬಾಳದವರಿಗೆ ಮಂಕುತಿಮ್ಮ. ಮರಣಾನಂತರ ಮುಂದೆ ಕೆಲವರು ಹೇಳ್ತಾರೆ ಇಲ್ಲಿ ನೀನು ಒಳ್ಳೆ ಕೆಲಸವನ್ನು ಮಾಡಕ್ ಸಾಧ್ಯ ಆಗಿಲ್ಲ ವಯಸ್ಸಲ್ಲಿ ಅಂದ್ರೆ ಏನಾಗಿದೆ, ಪ್ರೇತ ಆತ್ಮೀಯ ಭೂತ ಆತ್ಮೀಯ ಅಂತ ಹೇಳ್ತಾರೆ. ಪ್ರೇತವೋ ಭೂತವೋ. ಇನ್ನು ಕೆಲವರು ಹೇಳ್ತಾರೆ ಒಳ್ಳೆ ಕೆಲಸವನ್ನು ಮಾಡಿದ್ರೆ ಪರಲೋಕವೋ ಅಂತ ಹೇಳ್ತಾರೆ, ಅಂದ್ರೆ ಬೇರೆ ಸ್ವರ್ಗಕ್ಕೆ ಹೋಗ್ತೇನೆ. ಇನ್ನು ಕೆಲವರು ಈ ಜನ್ಮದಲ್ಲಿ ಇನ್ನೂ ಅನೇಕ ಕೆಲಸಗಳು ಉಳಿಸಿಕೊಂಡಿದ್ರೆ ಪುನರ್ಜನ್ಮವನ್ನು ಎತ್ತಿ ಆ ಕೆಲಸವನ್ನು ಪೂರ್ಣ ಮಾಡಬೇಕು ಅಂತ ಹೇಳ್ತಾರೆ. ಮುಂದುವರೆದು ಹೇಳುವಂತಹ ಒಂದು ವಾಕ್ಯ ಇದೆಯಲ್ಲ, ಅದು ತುಂಬಾ ವಿಶೇಷವಾದ. ತಿರುಗಿ ಬಂದವರೆಲ್ಲ ವರದಿ ತಂದವರೇ. ನಾವು ನಮ್ಮ ಸಂಬಂಧಿಕರಾಗಬಹುದು, ಸ್ನೇಹಿತರಾಗಬಹುದು, ಅನೇಕ ಜನರನ್ನ ಕಳ್ಕೊಂಡಿದ್ದೀವಿ. ಯಾರು ಕೂಡ ಬಂದವರು ತಿರುಗಿ ಬಂದು ಕಂದ ನಾನು ಸ್ವರ್ಗದಲ್ಲಿದ್ದೀನಿ ಅಂತ, ಕಂದ ನಾನು ನರಕದಲ್ಲಿದ್ದೀನಿ ಅಂತ ಯಾರು ಕೂಡ ಇದುವರೆಗೆ ಬಂದು ಹೇಳಿ ತಿರುಗಿ ಬಂದವರೆಲ್ಲ ವರದಿ ತಂದವರೆಲ್ಲ ಧರೆಯ ಬಾಳದವರಿಗೆ ಮಂಕುತಿಮ್ಮ. ಈ ಧರೆ, ಈ ಭೂಮಿ
ಹೆಂಡತಿಗಾಗೋದಿಲ್ಲ, ಹೆಂಡತಿಗಂದ್ರೆ ಗಂಡನಿಗಾಗೋದಿಲ್ಲ, ಮಕ್ಕಳಿಗಾಗೋದಿಲ್ಲ ಅಂದ್ರೆ ಅದೇ ನರಕ. ಅಂದ್ರೆ ಸ್ವರ್ಗ ನರಕ ಬೇರೆ ಎಲ್ಲೂ ಇಲ್ಲ, ಎಲ್ಲ ನಮ್ಮ ಜೀವನದಲ್ಲೇ ಇದೆ ಅನ್ನೋದನ್ನ ಬಸವಣ್ಣನವರ ವಚನ ಮತ್ತು DVಜಿಯವರ ಕಥೆಯ ಮುಖಾಂತರ ನಾವು ಅರ್ಥೈಸಿಕೊಳ್ಳಬೇಕಾಗುತ್ತೆ. ಈಗಿನ ಒಂದು ಪುಣ್ಯ ಸ್ಮರಣೆಯ ಕಾರ್ಯಕ್ರಮದಲ್ಲಿ ನಾವು ಆಸೀನರಾಗಿದ್ದೇವೆ. ಒಳ್ಳೆಯ ಮಾತುಗಳನ್ನ ನಾವು ಕೇಳ್ತಾ ಇದ್ದೀವಿ ಮತ್ತು ಅನೇಕರಿಗೆ ನಮಗೆ ತುಂಬಾ ಜನ ನಮ್ಮ ಸಿದ್ಧಗಂಗಾ ಮಠದ ಹಳೆಯ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಸತ್ಯನಾರಾಯಣ ಅವರು ಅವರೆಲ್ಲ ಇಲ್ಲಿ ಹಳೆಯ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ತುಂಬಾ ಖುಷಿಯಾಗಿದೆ. ಅಲ್ಲಿ ಆ ಮಠದಲ್ಲಿ ಇದ್ದು ಸ್ವಾಮೀಜಿಗಳ ಎದುರಿಗೆ ಅವರ ಒಂದು ಸ್ಪರ್ಶದಿಂದ ಬೆಳೆದಂತಹ ಒಂದು ಅಯಸ್ಕಾಂತೀಯ ಶಕ್ತಿ ಇದೆಯಲ್ಲ, ಅದರ ಮುಂದೆ ಇನ್ನೇನು ಅಲ್ಲ. ನಾವೆಲ್ಲ ಈ ಸಾಮಾನ್ಯವಾಗಿ ಎಲ್ಲ ಇಲ್ಲಿರೋರು ಸಾಮಾನ್ಯವಾಗಿ 95% 2000ಕ್ಕಿಂತ ಮೊದಲೇ ಹುಟ್ಟಿದ್ದೇವೆ ಅಲ್ಲ, 2000 ಇಸ್ವಿಗಿಂತ ಮೊದಲೇ ಹುಟ್ಟಿದ್ದೀವಿ. ಮತ್ತೆ 2000 ನಂತರ ಇಲ್ಲಿ ಅಂದ್ರೆ ಹೆಚ್ಚು ಕಮ್ಮಿ 24-25 ವರ್ಷ, ನಾವು 24 ವರ್ಷ ಪೂರೈಸಿ 25ನೇ ವರ್ಷಕ್ಕೆ ಬಂದಿದ್ದೇವೆ. ನಾವು 2 ಶತಮಾನಗಳನ್ನು ಕಂಡಿದ್ದೇವೆ. ಒಂದು 20ನೇ ಶತಮಾನ, ಇನ್ನೊಂದು 21ನೇ ಶತಮಾನ. ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರು ಕೂಡ 20ನೇ ಶತಮಾನದಲ್ಲೂ ಇದ್ರು, 21ನೇ ಶತಮಾನದಲ್ಲಿದ್ರು. ಅವರು ಜೀವಿಸಿದ್ದಂತಹ ಕಾಲಘಟ್ಟದಲ್ಲಿ ನಾವು ಬದುಕಿದ್ದಲ್ಲ, ಅದು ನಿಜವಾಗ್ಲೂ ಕೂಡ ನಮ್ಮ ಒಂದು ಪುಣ್ಯ ಅಂತ ನಾವು ಭಾವಿಸಬೇಕಾಗುತ್ತೆ. ಅಂತಹ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಬಗ್ಗೆ ಬಾಲ್ಯವನ್ನ ತಿಳಿಸುವಂತಹ ಕೆಲಸವನ್ನ ಒಂದು 15-20 ನಿಮಿಷದಲ್ಲಿ ಅವರ ಒಂದು ಚಟುವಟಿಕೆಗಳ ಬಗ್ಗೆ ಮಾತಾಡಿ ಅನಂತರ ನಾವು ಈ ಒಂದು ಪುಣ್ಯ ಸ್ಮರಣೆಯ ಬಗ್ಗೆ ಒಂದು ಮಾತಾಡೋಣ. ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಮೊದಲ ಹೆಸರು, ಬಾಲ್ಯದ ಹೆಸರು ಶಿವಣ್ಣ. ಇವರು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ವೀರಪುರದಲ್ಲಿ 1907 ಏಪ್ರಿಲ್ 1ರಂದು ಗಂಗಮ್ಮ ಮತ್ತು ಹೊನ್ನಪ್ಪ ಅವರ ಸುಪುತ್ರರಾಗಿ ಜನಿಸ್ತಾರೆ. ಬಾಲ್ಯವನ್ನು ಅಲ್ಲೇ ಕಲಿತಾರೆ. ಅವರು ಎಷ್ಟನೇ ಮಗ ಅಂದ್ರೆ ಆಶ್ಚರ್ಯ ಆಗುತ್ತೆ. ಮೊದಲನೇವರಲ್ಲ, ಎರಡನೇವರಲ್ಲ, ಮೂರನೇವರಲ್ಲ, 10ನೇವರಲ್ಲ, 13ನೇ ಸುಪುತ್ರರು. ನಾವೆಲ್ಲ 1, 2ಕ್ಕೆ ಅದೇ ಕಷ್ಟ, 1 ಅದೇ ಸಾಕಾಗ್ಬಿಟ್ಟಿರುತ್ತೆ. ನಮ್ಮ ಸ್ವಲ್ಪ ಪ್ರಯತ್ನ ಅಷ್ಟೇ ಬಿಟ್ರೆ 2 ಮಕ್ಕಳು ಅಂದ್ರೆ ಅದೇ ನಮಗೆ ಕಷ್ಟ ಆಗುತ್ತೆ. ಆದ್ರೆ ಅವರ ತಾಯಿ ಗಂಗಮ್ಮನವರು 13ನೇ ಮಗುವಿಗೆ ಜನ್ಮ ನೀಡಿಲ್ಲ ಅಂದ್ರೆ ಇಂತಹ ಪೂಜ್ಯರನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅಂತಹ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು 13ನೇ ಸುಪುತ್ರರಾಗಿ ಜನಿಸುತ್ತಾರೆ. ಅಲ್ಲಿ ಬಾಲ್ಯವನ್ನ ಕಳೆದು ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲಿ ಮತ್ತು ಬಾಲರಾಗಿ ಅಂತ ಪಕ್ಕದಲ್ಲಿ ಅಲ್ಲಿ ಪೂರೈಸಿದರು. ಅವರು 8 ವರ್ಷದ ಬೇಕಾದರೆ ಅವರ ತಾಯಿ ಲಿಂಗೈಕ್ಯರಾಗಿದ್ದಾರೆ. 8ನೇ ವರ್ಷ ಶಿವಕುಮಾರ ಮಹಾಸ್ವಾಮಿಗಳು ಲಿಂಗೈಕ್ಯರಾದಾಗ ಆಗ ಅವರ ಅಕ್ಕ ಪುಟ್ಟ ಬೊಮ್ಮಮ್ಮ ಅಂತ ಅವರನ್ನ ನಾಗವಲ್ಲಿ ಅಂತ ನೋಡಿಬಹುದು. ನೀವು ಕೂಡ ಸಿದ್ಧಗಂಗಾ ಮಠಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ನಾಗವಲ್ಲಿ ಅನ್ನೋ ಒಂದು ಸ್ಥಳ ಸಿಗುತ್ತೆ. ಆ ನಾಗವಲ್ಲಿಯಲ್ಲಿ ಅವರ ಅಕ್ಕನ ಪುಟ್ಟ ಬೊಮ್ಮಮ್ಮನನ್ನ ಅಲ್ಲಿಗೆ ಮದುವೆ ಮಾಡಿದ್ದಾರೆ. ಅಲ್ಲಿ ಅವರು ತಮ್ಮ ಮಾಧ್ಯಮಿಕ ಶಿಕ್ಷಣವನ್ನು ಪೂರೈಸ್ತಾರೆ. ಕನ್ನಡ ಹೈಯರ್ ಸೆಕೆಂಡರಿ ಮತ್ತು ಇಂಗ್ಲಿಷ್ ಹೈಯರ್ ಸೆಕೆಂಡರಿ ಎರಡನ್ನೂ ಕೂಡ ನಾಗವಲ್ಲಿಯಲ್ಲಿ ಪೂರೈಸಿ ನಂತರ ತಮ್ಮ ಪ್ರೌಢ ಶಿಕ್ಷಣಕ್ಕೆ ಸಿದ್ಧಗಂಗೆಗೆ ಬರ್ತಾರೆ. ಸಿದ್ಧಗಂಗೆಯಲ್ಲಿ ಆಗಲೇ ಸಿದ್ಧಗಂಗಾ ಮಠದ ಕೀರ್ತಿ ಇಡೀ ರಾಜ್ಯಾದ್ಯಂತ ಹರಡಿರುತ್ತೆ. 1920, 21, 22 ಆ ಕಾಲಘಟ್ಟದಲ್ಲಿ ನಾನು ಹೇಳ್ತಾ ಇದ್ದೀನಿ. ಆಗಲೇ ಆ ಮಠದ ಕೀರ್ತಿ ಇಡೀ ರಾಜ್ಯಕ್ಕೆ ವ್ಯಾಪಿಸಿದೆ. ಆ ವ್ಯಾಪಿಸಿದ್ದಾಗ ಶಿವಕುಮಾರ ಮಹಾಸ್ವಾಮಿಗಳವರು ಪ್ರೌಢ ಶಿಕ್ಷಣವನ್ನು ಪಡೆಯೋದಕ್ಕೆ ಅಲ್ಲಿ ತುಮಕೂರಿಗೆ ಹೋಗ್ತಾರೆ. ತುಮಕೂರಿಗೆ ಹೋದಾಗ ಆ ಮಠದ ಕೀರ್ತಿ ಮತ್ತು ಆಗ ಅಲ್ಲಿ ಪೀಠಾಧಿಪತಿಗಳಾಗಿದ್ದು ಉದ್ದಾನ ಶಿವಯೋಗಿಗಳು, ಆ ಪೂಜ್ಯ ಉದ್ದಾನ ಶಿವಯೋಗಿಗಳ ಒಂದು ಸಂಪರ್ಕವನ್ನ ಹೊಂದ್ತಾರೆ. ನಂತರ ಅವರು ಉತ್ತರಾಧಿಕಾರಿಯನ್ನು ಕೂಡ ಮಾಡಿರ್ತಾರೆ. ಅವರು ಮರುಳಾರಾಧ್ಯರು. ಯಾರು? ಉದ್ದಾನ ಶಿವಯೋಗಿಗಳ ನಂತರದ ಸ್ವಾಮೀಜಿಗಳು ಮರುಳಾರಾಧ್ಯರು ಕೂಡ ಆಗ ಪೀಠಾಧಿಪತಿಗಳು ಉತ್ತರಾಧಿಕಾರಿಯಾಗಿ ಮಾಡಿರ್ತಾರೆ. ಆ ಸಿದ್ಧಗಂಗೆಗೆ ಶಿವಕುಮಾರ ಮಹಾಸ್ವಾಮಿಗಳು ಹೋಗೋದು ಬರೋದು ರಜಾ ದಿನಗಳಲ್ಲಿ ಸಿದ್ಧಗಂಗಾ ಮಠದಲ್ಲಿ ಕಳೆಯುತ್ತಿರಬೇಕಾದ್ರೆ ಮರುಳಾರಾಧ್ಯರ ಸಂಪರ್ಕ ಹೆಚ್ಚಾಗುತ್ತೆ. ಅವರು ಸ್ನೇಹಿತರಿದ್ದಾರೆ. ಮರುಳಾರಾಧ್ಯರು ಮತ್ತೆ ಶಿವಕುಮಾರ ಮಹಾಸ್ವಾಮಿಗಳವರು ಆತ್ಮೀಯ ಸ್ನೇಹಿತರಾಗಿದ್ದಾರೆ. ಆಗ ಆ ಒಂದು ಕಾಲಘಟ್ಟದಲ್ಲಿ ಪ್ಲೇಗ್ ಬರ್ತದೆ. ಪ್ಲೇಗ್ ಅಂದ್ರೆ ನಮ್ಮ ಹಿರಿಯರು ನಮ್ಗಿಂತ, ಯಾಕಂದ್ರೆ ನೀವು ಅದನ್ನ ಕೇಳಿದ್ದೀರ, ವರ್ಷ ನೋಡಿದ್ದೀರ. ಪ್ಲೇಗ್ ಬಂತು ಅಂದ್ರೆ ಇಡೀ ಊರೇ ಹೊರವಲಯಕ್ಕೆ ಹೋಗಿ ಮನೆಯನ್ನ ಅಥವಾ ಶೆಡ್ಡನ್ನ ಕಟ್ಕೊಂಡು ಅಲ್ಲಿ ವಾಸ ಮಾಡ್ತಾ ಇದ್ರು.
ಒಬ್ಬರು ತೀರಿ ಹೋದ್ರು ಅಂದ್ರೆ ಅವರನ್ನ ಅಂತ್ಯ ಸಂಸ್ಕಾರವನ್ನ ಮಾಡಿ ನಂತರ ಊರಿಗೆ ಬರೋದ್ರೊಳಗಡೆ ಇನ್ನೊಬ್ಬರು ಸತ್ತೋಗ್ತಾರೆ. ಅವರ ಅಂತ್ಯ ಸಂಸ್ಕಾರ ಮಾಡಿ ಮತ್ತೆ ಇಲ್ಲಿ ಊರಿಗೆ ಬರಬೇಕಾದ್ರೆ ಮತ್ತೊಂದು ತೀರಿ ಹೋದಾಯಿತು. ಆ ರೀತಿ ದೊಡ್ಡ ಭಯಾನಕವಾದ ಹೇಗೆ ಕೋವಿಡ್ ನಮ್ಮ ಕಾಲಘಟ್ಟದಲ್ಲಿ ಬಂತು, ಆ ರೀತಿ ಆ ಸಂದರ್ಭದಲ್ಲಿ ಪ್ಲೇಗ್ ಕಾಯಿಲೆ. ಆಗ ಶಿವಕುಮಾರ ಮಹಾಸ್ವಾಮಿಗಳವರು ನನಗೆ ಆಶ್ರಯವನ್ನ ನೀಡಬೇಕು ಅಂತ ಉದ್ದಾನ ಶಿವಯೋಗಿಗಳನ್ನ ಕೇಳ್ಕೊಳ್ತಾರೆ. ನನಗೆ ಹಾಸ್ಟೆಲಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಡಿ, ನಮಗೆ ಕಷ್ಟ ಆಗಿದೆ ಅಂದಾಗ ಉದ್ದಾನ ಶಿವಯೋಗಿಗಳ ಅವಕಾಶ ಕೊಡೋದಿಲ್ಲ. ನೋಡಿ ಎಂತ ಆಶ್ಚರ್ಯ. ಆಗ ಅವರು ಅಲ್ಲೇ ಒಂದು ಶೆಟ್ಟಹಳ್ಳಿ ಅಂತ ಇರುತ್ತೆ, ಶೆಟ್ಟಹಳ್ಳಿಯಲ್ಲಿ ಒಂದು ಕೊಠಡಿಯನ್ನ ಬಾಡಿಗೆ ತಗೊಂಡು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅಲ್ಲೇ ತಮ್ಮ ಶಿಕ್ಷಣವನ್ನು ಮುಂದುವರಿಸ್ತಾರೆ. ನಂತರ ಉದ್ದಾನ ಶಿವಯೋಗಿಗಳಿಗೆ ಏನ್ ಮನಸ್ಸು ಅಂತ ಏನೋ ಗೊತ್ತಿಲ್ಲ, ಮತ್ತೆ ಶಿವಕುಮಾರ ಮಹಾಸ್ವಾಮಿಗಳನ್ನ ಕರೆಸಿ, ಶಿವಣ್ಣನವರನ್ನ ಕರೆಸಿ ಅವರಿಗೆ ಒಂದು ಹಾಸ್ಟೆಲ್ ಅಲ್ಲಿ ಆ ವಿದ್ಯಾರ್ಥಿ ನಿಲಯದಲ್ಲಿ ಒಂದು ಆಶ್ರಯವನ್ನು ಕೊಡ್ತಾರೆ. ನಂತರ ಮೆಟ್ರಿಕ್ಯುಲೇಷನ್ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆಗುತ್ತೆ ಶಿವಣ್ಣವರು. ಆಗ ಬೆಂಗಳೂರಿಗೆ ಹೋಗ್ತಾರೆ. ಬಹುಶಃ ಬೆಂಗಳೂರು ರೈಲ್ವೆ ನಿಲ್ದಾಣ ಪಕ್ಕದಲ್ಲಿ ತೋಟದಪ್ಪನವರ ಹಾಸ್ಟೆಲ್ ಇದೆ, ನೋಡಿಬಹುದು. ಸಾವಿರಾರು ಕೋಟಿಯ ಆಸ್ತಿ ಈಗಲೂ ಕೂಡ ಇದೆ, ಅದು ಗಾದೆನೂ ಕೂಡ ಇದೆ. ಅದು ಸುಮಾರು ಸಾವಿರಾರು ಜನರಿಗೆ ಆಶ್ರಯವನ್ನು ನೀಡಿದಂತಹ ತೋಟದಪ್ಪನ ಛತ್ರ, ಅದು ಗಾದೆ ಮಾತು ಕೂಡ ಇದೆ. ಏನು ಬಿಟ್ಟಿ ಕೊಡಲಿಕ್ಕೇನು ತೋಟದಪ್ಪನ ಛತ್ರನ ಅಂತ ಒಂದು ಗಾದೆ ಮಾತು ಕೂಡ ಒಪ್ಪಿಕೊಂಡಿದೆ. ಅಂದ್ರೆ ಆ ರೀತಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಉಚಿತವಾಗಿ ಆಶ್ರಯವನ್ನ ಕೊಡ್ತಾ ಇದ್ರು ಮತ್ತು ದಾಸೋಹವನ್ನು ಕೂಡ ನಮ್ಮ ತೋಟದಪ್ಪ ಛತ್ರದಲ್ಲಿ ಕೊಡ್ತಾ ಇದ್ರು. ಅಲ್ಲಿ ಹೋಗಿ ಹಾಸ್ಟೆಲಲ್ಲಿ ಶಿವಣ್ಣವರು ಉಳ್ಕೋತಾರೆ. ಅಲ್ಲೇ ಅವರು ತಮ್ಮ ಮೆಟ್ರಿಕ್ಯುಲೇಷನ್ ಭೌತಶಾಸ್ತ್ರ ಮತ್ತು ಗಣಿತ ವಿಷಯದಲ್ಲಿ ಮೆಟ್ರಿಕ್ಯುಲೇಷನ್ 2 ವರ್ಷ ಮುಗಿಸ್ತಾರೆ. ಇನ್ನು 3ನೇ ವರ್ಷ ಮಾಡ್ತಾ ಇರ್ತಾರೆ 1930 ಜನವರಿ ತಿಂಗಳು. ಆ ಸಂದರ್ಭದಲ್ಲಿ ಬರ ಸಿಡಿಲು ಎರಗುವ ರೀತಿ ಒಂದು ವಿಷಯ ಅವರಿಗೆ ಕೇಳುತ್ತೆ. ಏನು ವಿಷಯ ಅಂದ್ರೆ, ಪೂಜ್ಯ ಉದ್ದಾನ ಶಿವಯೋಗಿಗಳ ಉತ್ತರಾಧಿಕಾರಿಗಳಾಗಿದ್ದಂತಹ ಮರುಳಾರಾಧ್ಯರು ಮರಣವನ್ನಾಗಿದ್ದಾರೆ, ಲಿಂಗೈಕ್ಯರಾಗಿದ್ದಾರೆ ಎನ್ನುವ ವಿಷಯ ಹೇಳುತ್ತೆ. ಆ ಶಿವಣ್ಣವರು ದೌಡಾಯಿಸಿ ಸಿದ್ಧಗಂಗಾ ಮಠದಲ್ಲಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. ಭಾಗವಹಿಸಬೇಕಾದ್ರೆ ಶಿವಣ್ಣವರು ಒಂದು ರೀತಿಯಲ್ಲಿ ಪಾದರಸದ ರೀತಿ ಓಡಾಡ್ತಾ ಇರ್ತಾರೆ. ಅವರ ಮನೆಯಲ್ಲಿ ವಿಭೂತಿ, ಅವರ ಒಂದು ಬಿಳಿ ವಸ್ತ್ರ, ಇದೆಲ್ಲವನ್ನ ನೋಡಿ ಅಲ್ಲಿದ್ದಂತಹ ವೀಕ್ಷಕರೆಲ್ಲ ಮುಂದಿನ ಉತ್ತರಾಧಿಕಾರಿ ಶಿವಣ್ಣವೇ ಆದ್ರೆ ಚಂದ ಅಲ್ವಾ, ಶಿವಣ್ಣನೇ ಆದ್ರೆ ಚಂದ ಅಲ್ವಾ ಅಂತ ಮಾತನಾಡ್ಕೊಳ್ತಾ ಇರ್ತಾರೆ. ಆ ಒಂದು ವಿಷಯ ಉದ್ದಾನ ಶಿವಯೋಗಿಗಳಿಗೂ ಕೂಡ ಬೆಳೆದಿದ್ದಾಗ ಇನ್ನೇನು ಅಂತ್ಯಕ್ರಿಯೆ ಮುಗಿಬೇಕು, ಮುಗಿಯುವಷ್ಟರಲ್ಲಿ ಆ ಶಿವಣ್ಣವನ್ನ ಕರೀತಾರೆ. ಶಿವಣ್ಣ, ನೀವು ಇನ್ನು ಮುಂದೆ ಈ ಸಿದ್ಧಗಂಗಾ ಮಠದ ಉತ್ತರಾಧಿಕಾರಿಯಾಗಿ ಈ ದಾಸೋಹ ಕ್ಷೇತ್ರವನ್ನ ವಿಶೇಷವಾಗಿ ಮುನ್ನಡೆಸುವಂತಹ ಒಂದು ಉದ್ದೇಶ ನಿನ್ನದಾಗಬೇಕು. ಅದರಿಂದ ನನ್ನನ್ನು ಇಲ್ಲಿ ಉತ್ತರಾಧಿಕಾರಿಯಾಗಿ ನೇಮಕ ಮಾಡಬೇಕು ಅನ್ನೋದು ಸಿದ್ಧಲಿಂಗೇಶ್ವರರ ಆಜ್ಞೆ, ಮತ್ತೆ ಇಲ್ಲಿರುವಂತಹ ಎಲ್ಲ ಜನಗಳ ಒಂದು ಅಭಿಲಾಷೆ ಮತ್ತು ನನ್ನ ಇಚ್ಛೆ ಆಗಿರೋದ್ರಿಂದ ನೀನು ಈ ಉತ್ತರಾಧಿಕಾರಿ ಆಗಬೇಕು ಅಂತ ಹೇಳಿ ಅವರನ್ನು ಕೇಳ್ಕೊತಾರೆ. ನೀನು ನಮಸ್ಕಾರವನ್ನು ಮಾಡಿದ್ರು ಅಂತ ಹೇಳ್ತಾರೆ. ಆಗ ಶಿವಣ್ಣವರು ಏನು ಬೇರೆ ಮಾತೇ ಆಡದಂಗೆ ನಾವಾಗಿದ್ದ ನಮ್ಮ ತಂದೆ ಕೇಳಬೇಕು, ತಾಯಿ ಕೇಳಬೇಕು, ಅಥವಾ ಅಲ್ಲಿ ಬಂಧು ಬಾಂಧವರನ್ನ ಕೇಳಬೇಕು ಅನ್ನೋ ಒಂದು ವಿಷಯ ಸಣ್ಣಕ್ಕೆ. ಆದರೆ ಉತ್ತರಾಧಿಕಾರಿ ಆಗೋದಕ್ಕೆ ಶಿವಣ್ಣವರು ಬೇರೆ ಮಾತೇ ಆಗೋದಿಲ್ಲ. ಉದ್ದಾನ ಶಿವಯೋಗಿಗಳದೇ ಒಂದು ಶ್ರೀವಾಣಿ ಅಂತ ಭಾವಿಸಿ ಅವರು ಅಲ್ಲೇ ನಮಸ್ಕಾರವನ್ನು ಹಾಕಿಬಿಟ್ಟ. 1930 ಜನವರಿಯಲ್ಲಿ ನಂತರ ಅವರು ಹೋಗಿ ಇನ್ನೊಂದು ಸ್ವಲ್ಪ ಶಿಕ್ಷಣವನ್ನು ಪೂರೈಸಿ 1930 ಮಾರ್ಚ್ 3ನೇ ತಾರೀಕು ಅವರು ಪೀಠಾಧಿಪತಿಗಳಾಗಿ ಉತ್ತರಾಧಿಕಾರಿಗಳಾಗಿ ನೇಮಕ. ಅಲ್ಲಿಂದ 1930 ಮಾರ್ಚ್ 3ರಿಂದ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಒಂದು ಭಕ್ತಿಯ ಬೆಳೆ ಪ್ರಾರಂಭ. ನಂತರ 1941 ಬಂದಾಗ ಪೂಜ್ಯ ಉದ್ದಾನ ಶಿವಯೋಗಿಗಳು ಕೂಡ ಲಿಂಗೈಕ್ಯರಾಗ್ತಾರೆ. ನಂತರ 1941ರಲ್ಲಿ ಅವರು ಸಂಪೂರ್ಣ ಮಠದ ಅಧಿಕಾರವನ್ನು ವಹಿಸಿಕೊಂಡ ಮೇಲೆ ಆ ಮಠದ ಕೀರ್ತಿ ದಶ ದಿಕ್ಕುಗಳಲ್ಲಿ ಪಸರಿಸುತ್ತದೆ. ದಶ ದಿಕ್ಕುಗಳು ಅಂದ್ರೆ ನಾವು ಸಾಮಾನ್ಯ 8 ದಿಕ್ಕುಗಳನ್ನ ಕಾಣ್ತೇವೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಆಗ್ನೇಯ, ನೈಋತ್ಯ, ವಾಯು, ಈಶಾನ್ಯ ಕೇಳ್ತೇವೆ. 12 ದಿಕ್ಕುಗಳು ಯಾವುದು? ಒಂದು ಭೂಮಿ, ಇನ್ನೊಂದು ಆಕಾಶ. ಇದನ್ನ ದಶ ದಿಕ್ಕುಗಳಲ್ಲಿ ಪಸರಿಸಿತು ಅಂತ ಹೇಳ್ತಾರೆ. ಶಿವಕುಮಾರ ಮಹಾಸ್ವಾಮಿಗಳವರ ಒಂದು ಕೀರ್ತಿ, ಶ್ರೀ ಸಿದ್ಧಗಂಗಾ ಮಠದ ಕೀರ್ತಿ ಇಡೀ ರಾಜ್ಯ ಅಲ್ಲ, ದೇಶ ಅಲ್ಲ, ವಿದೇಶಗಳಲ್ಲಿ ಕೂಡ ಪಸರಿಸಿತು. ಆ ಸಂದರ್ಭದಲ್ಲಿ ಎಲ್ಲರೂ ಅವರು ಯಾರನ್ನೂ ಕೂಡ ಅವರು ಯಾವುದೇ ಒಂದು
ಜಾತಿ ನೋಡಲಿಲ್ಲ, ಧರ್ಮ ನೋಡಲಿಲ್ಲ, ಎಲ್ಲ ಜಾತಿಯವರಿಗೂ ಕೂಡ ಅಲ್ಲಿ ಶಿಕ್ಷಣಕ್ಕೆ ಅವಕಾಶವನ್ನು ಮಾಡಿದ್ರು. ಮುಸಲ್ಮಾನರು ಕೂಡ ಅಲ್ಲಿ ಹೋಗಿ ವಿದ್ಯಾಭ್ಯಾಸವನ್ನು ಪಡಿತಾರೆ ಅಂದರೆ ಅವರ ಒಂದು ದೂರದೃಷ್ಟಿ ಎಂತದ್ದು ಅಂತ ನಾವು ಆಲೋಚನೆಯನ್ನ ಮಾಡಬೇಕಾಗುತ್ತೆ. ಹಾಗೆ ಆ ಶಿವಣ್ಣನವರ ಕೀರ್ತಿ ಇಡೀ ಭೂಮಂಡಲದಲ್ಲೆಲ್ಲ ವ್ಯಾಪಿಸಿದೆ. ಅವರು ನಂತರ ತಮ್ಮ ಮಠದಲ್ಲಿ 10,000-12,000 ವಿದ್ಯಾರ್ಥಿಗಳು ಇರ್ತಾರೆ. ಆ 12,000 ವಿದ್ಯಾರ್ಥಿಗಳನ್ನ ಕೂರಿಸಿಕೊಂಡು ಸಂಜೆಯ ಸಮಯ ಬಹುಶಃ ಸಾಮೂಹಿಕ ಪ್ರಾರ್ಥನೆಯನ್ನ ನೀವು ನೋಡಿರ್ಬೋದು. ಆ ಎಲ್ಲ ಮಕ್ಕಳಿಗೆ ಅವರು ವಚನವನ್ನ ಹೇಳ್ಕೊಡುವಂತಹ ಪರಿಧಿಯನ್ನ ಮತ್ತು ಕೆಲವು ಸಂದರ್ಭದಲ್ಲಿ ಕಥೆಯನ್ನು ಕೂಡ ಹೇಳ್ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಒಂದು ಮೌಲ್ಯ ಬೆಳಿಬೇಕು ಅನ್ನೋದನ್ನ ಕಥೆಯನ್ನು ಹೇಳ್ಕೊಡ್ತಾ ಇದ್ರು. ನಾನು ಸಲ ಹೋಗಿದ್ದೆ. ಆ ಸಂದರ್ಭದಲ್ಲಿ ಒಕ್ಕಲಿಗ ಮುದ್ದಣ್ಣನವರ ಒಂದು ಕಥೆಯನ್ನು ಹೇಳ್ಕೊಡ್ತಾರೆ. ಒಕ್ಕಲಿಗ ಮುದ್ದಣ್ಣನವರು ಕೂಡ ಬಸವ ಯುಗದ ಒಬ್ಬರು ವಚನಕಾರ. ಆ ಬಸವ ಯುಗದ ವಚನಕಾರರಾದಂತಹ ಒಕ್ಕಲಿಗ ಮುದ್ದಣ್ಣನವರು ವಿಜಯಪುರ ಜಿಲ್ಲೆಯ ಜೋಳದ ಕಾಲದಲ್ಲಿ ಅವರ ಜನ್ಮಸ್ಥಳ. ಆ ಜನ್ಮಸ್ಥಳದಲ್ಲಿ ಒಕ್ಕಲಿಗ ಮುದ್ದಣ್ಣನವರು ವ್ಯವಸಾಯವನ್ನು ಮಾಡ್ತಾರೆ, ಒಕ್ಕಲುತನವನ್ನು ಮಾಡ್ತಾರೆ. ಆಗ ಬಸವಣ್ಣನವರು ಕಲ್ಯಾಣದಲ್ಲಿರ್ತಾರೆ. ಅನುಭವ ಮಂಟಪವನ್ನು ಸ್ಥಾಪಿಸಿ ಸುಮಾರು 1,96,000 ಜನ ಅಲ್ಲಿ ಏಕಕಾಲದಲ್ಲಿ ಪ್ರಸಾದವನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಅನುಭವ ಮಂಟಪ ಸ್ಥಾಪನೆ ಆಗಿರುತ್ತೆ. 770 ಅಮರ ಗಣ್ಯರು ಆ ಅನುಭವ ಮಂಟಪದಲ್ಲಿ ಇರ್ತಾರೆ. ಬಹುಶಃ ಮೊದಲೆಲ್ಲ ನೀವು ಹೋಗಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಬಸವ ಕಲ್ಯಾಣಕ್ಕೆ. ಈಗ ಕಲ್ಯಾಣಕ್ಕೆ ಹೋದ್ರೆ ಅದರ ಒಂದು ಚಿತ್ರಣವೇ ಬದಲಾಗಿದೆ. ಅನುಭವ ಮಂಟಪವನ್ನು ತ್ರಿಪುರಾಂತಕ ಕೆರೆ ಅಂತ ಇದೆ. ಆ ತ್ರಿಪುರಾಂತಕ ಕೆರೆಯ ದಡದ ಮೇಲೆ ಕಟ್ತಾ ಇದ್ದಾರೆ. ಅಲ್ಲಿ 770 ಅಮರ ಗಣಗಳ ದ್ಯೋತಕವಾಗಿ 770 ಕಂಬಗಳನ್ನ ಕೆತ್ತನೆ ಮಾಡಿ ಒಂದೊಂದು ಕಂಬದಲ್ಲೂ ಕೂಡ ಒಬ್ಬೊಬ್ಬರು ಅಮರ ಗಣಗಳ ಹೆಸರು ಮತ್ತೆ ಅವರ ಒಂದು ವಚನ ಮತ್ತು ಅವರ ಪರಿಚಯವನ್ನ ಮಾಡ್ತಾ ಇದ್ದಾರೆ. ಇನ್ನು 1 ವರ್ಷದಲ್ಲಿ ಪೂರ್ಣ ಆಗುತ್ತೆ. ದಯಮಾಡಿ ಎಲ್ಲಾ ಸ್ಥಳಗಳಿಗೆ ಹೋಗುವಾಗ ಬಸವ ಕಲ್ಯಾಣಕ್ಕೆ ಹೋಗಿ ಆ 2 ಕಣ್ಣು ಕೂಡ ಸಾಲೋದಿಲ್ಲ. ಆ ರೀತಿ ಅನುಭವ ಮಂಟಪ ಕರೆಯುತ್ತಾರೆ. ಅಂತಹ ಕಲ್ಯಾಣದಲ್ಲಿ ಬಸವಣ್ಣನವರು ಧರ್ಮವನ್ನ ಪ್ರಚಾರ ಮಾಡ್ತಾ ಜೋಳದ ಹಾಳ ಅಂದ್ರೆ ಒಕ್ಕಲಿಗ ಮುದ್ದಣ್ಣನವರ ಒಂದು ಜನ್ಮಸ್ಥಳಕ್ಕೆ ಬರ್ತಾರೆ. ಒಕ್ಕಲಿಗ ಮುದ್ದಣ್ಣನವರು ವ್ಯವಸಾಯವನ್ನು ಮಾಡ್ತಾ ಇರ್ತಾರೆ. 12 ಗಂಟೆಯ ಸಮಯ, ಹಿಂಗೆ ಬಿಸಿಲಿನ ಜಾವ ಹೊರಗಡೆ. ಆ ಬಿಸಿಲಿನ ಬೇಗೆ ಇರುತ್ತೆ, ಕುದುರೆ ಅದಕ್ಕೆ ಒಂದು ಸ್ವಲ್ಪ ನಡೆಯೋದಕ್ಕೆ ಆಗದೆ ಬಳಲ್ತಾ ಇರೋದನ್ನ ಬಸವಣ್ಣವರು ಗಮನಿಸಿದಾಗ ಒಂದು ಮರದ ಕೆಳಗಡೆ ಆ ಕುದುರೆಯನ್ನ ಕಟ್ಟಿ ಹಾಕಿ ಒಂದು ಕಲ್ಲಿನ ಮೇಲೆ ಬಸವಣ್ಣವರು ಉಳ್ಕೊಳ್ತಾರೆ. ಇದನ್ನ ದೂರದಲ್ಲೇ ಒಕ್ಕಲಿಗ ಮುದ್ದಣ್ಣವರು ನೋಡ್ತಾರೆ. ಒಕ್ಕಲಿಗ ಮುದ್ದಣ್ಣವರು ನೋಡಿ ಓಡಿ ಬರ್ತಾರೆ. ಯಾರಾದರೂ ದಿವ್ಯ ಪ್ರಭೆಯ ವ್ಯಕ್ತಿ ಬಂದಂಗೆ ಆಯ್ತಲ್ಲ ಅಂತ ಆ ಬಸವಣ್ಣವರನ್ನು ಓಡಿ ಬಂದು ಅವರಿಗೆ ಶರಣಾರ್ಥಿಗಳನ್ನ ಅರ್ಪಿಸ್ತಾರೆ. ಶರಣಾರ್ಥಿಗಳನ್ನ ಅರ್ಪಿಸಿ, ಸ್ವಾಮಿ ನಿಮ್ಮನ್ನ ನೋಡಿದ್ರೆ ಯಾರೋ ಮಹಾನ್ ವ್ಯಕ್ತಿಗಳ ರೀತಿ ಪೂಜ್ಯರ ರೀತಿ ಕಾಣ್ತಾ ಇಲ್ಲ, ನಿಮ್ಮ ಹೆಸರೇನು ಅಂದಾಗ ಬಸವಣ್ಣವರನ್ನು ಪರಿಚಯ ಮಾಡಿಕೊಡ್ತಾರೆ. ನನ್ನ ಹೆಸರು ಬಸವಣ್ಣ ಅಂತ. ಅನೇಕ ಧರ್ಮ ಗ್ರಂಥಗಳನ್ನ ಮತ್ತೆ ವಚನಗಳನ್ನ ಬರೆದು ಜನರಿಗೆ ಒಂದು ರೀತಿಯ ಮೌಲ್ಯಗಳನ್ನ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದಾಗ ಅವರು ಕೂಡ ಒಕ್ಕಲಿಗ ಮುದ್ದಣ್ಣನವರು ಕೂಡ ಕಲ್ಯಾಣಕ್ಕೆ ಹೋಗ್ಬೇಕು ಅನ್ನೋ ಭಾವ ಇರುತ್ತೆ. ಹೋಗಲಿಕ್ಕೆ ಆಗೋದಿಲ್ಲ. ಆಗಿರೋದಿಲ್ಲ. ಪೂಜೆರೆ ದೇವರ ಬಳಿ ನಾವು ಹೋಗ್ಬೇಕು, ಆದರೆ ದೇವರೇ ನನ್ನ ಬಳಿ ಬಂದಂಗಾಯ್ತಲ್ಲ ಅಂತ ಹೇಳಿ ಅವರಿಗೆ ಶರಣಾರ್ಥಿಗಳನ್ನ ಸಮರ್ಪಿಸಿ ದಯಮಾಡಿ ಧರ್ಮ ಎಂದರೇನು ಅಂತ ಹೇಳಿ. ನೋಡಪ್ಪ, ಧರ್ಮ ಅಂದ್ರೇನು ಅಂದ್ರೆ ನಾನು ಅನೇಕ ವರ್ಷಗಳ ಕಾಲ ಅನುಭವದಿಂದ ಅಧ್ಯಯನವನ್ನು ಮಾಡಿದ್ದೇನೆ. ಇಂಥ ಸ್ಥಳದಲ್ಲೇ ಧರ್ಮ ಅಂದ್ರೇನು ಅಂತ ಆಗೋದಿಲ್ಲ. ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ಬೇಕು ಧರ್ಮದ ಅರಿವನ್ನ, ಧರ್ಮದ ಸಾರವನ್ನ ನಿಮಗೆ ತಿಳಿಸಬೇಕು ಅಂದ್ರೆ ಅಂದಾಗ ಬಸವಣ್ಣವರೇ, ನಾನು ರೈತ, ಬಿಸಿಲಿನಲ್ಲಿ ಎತ್ತುಗಳು ಅಲ್ಲಿ ಇವೆ. ಆ ಸಂದರ್ಭದಲ್ಲಿ ನಾನು ಗಂಟೆಗಟ್ಟಲೆ ನಾನು ಪ್ರವಚನವನ್ನ ಕೇಳುವಂತಹ ಒಂದು ವ್ಯವಧಾನ ನನ್ನಲ್ಲಿಲ್ಲ. ಧರ್ಮ ಅಂದರೆ ಏನು ಅಂತ ಕೆಲವೇ ಮಾತುಗಳಲ್ಲಿ 2 ನಿಮಿಷದಲ್ಲಿ ಧರ್ಮ ಅಂದರೆ ಏನು ಅಂತ ತಿಳಿಸಿ ಅಂದಾಗ ಆಗ ಬಸವಣ್ಣನವರು ಹೇಳ್ತಾರೆ, ದಯವೇ ಧರ್ಮದ ಮೂಲವೇ, ದಯವಿಲ್ಲದ ಧರ್ಮ ಯಾವುದಲ್ಲ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ಕೂಡಲ ಸಂಗಯ್ಯ ನಂತಲ್ಲ ಬಲ್ಲನೆಯ ಅನ್ನೋ ಒಂದು ವಚನವನ್ನು ಹೇಳ್ತಾರೆ. ಯಾವುದೇ ಧರ್ಮವನ್ನು ತಗೊಂಡು ಅಲ್ಲಿ ಮೂಲ ಯಾವುದು? ದಯೆ. ಆಗ ಒಕ್ಕಲಿಗ ಮುದ್ದಣ್ಣರಿಗೆ ಖುಷಿಯಾಗಬೇಕು. ಇಷ್ಟೊಂದು ಸುಲಭನ ಧರ್ಮ ಅಂದರೆ ಒಬ್ಬ ತಾಯಿ ಒಬ್ಬ ಮಗನನ್ನು ಬೆಳೆಸಬೇಕು ಅಂದ್ರೆ 20 ವರ್ಷಗಳ ಕಾಲ
ಕಣ್ಣಿಗೆ ಎಣ್ಣೆಯನ್ನ ಬಿಟ್ಕೊಂಡು ಆ ಮಗನನ್ನ ಬೆಳೆಸ್ತಾರೆ. ಆದರೆ ಅದೇ ಮಗನನ್ನ ಒಬ್ಬ ಮಹಾದೇವನನ್ನಾಗಿ ಮಾಡಬೇಕು ಅಂದ್ರೆ, ಒಳ್ಳೆಯ ವ್ಯಕ್ತಿಯಾಗಿ ಮಾಡಬೇಕು ಅಂದ್ರೆ ಒಬ್ಬ ಗುರುವಿಗೆ ಕೇವಲ 2 ನಿಮಿಷ ಸಾಕು ಅಲ್ಲ. ಹಾಗೆ ಒಂದು ಬಾಳೆಯ ಗೊನೆಯನ್ನ ಬೆಳಿಬೇಕು ಅಂದ್ರೆ ವರ್ಷಗಟ್ಟಲೆ ಬೇಕು. ಆದರೆ ಆ ಬಾಳೆಹಣ್ಣನ್ನ ತಿಂದು ಅದು ರುಚಿಯಾಗಿದೆ ಅಂತ ಹೇಳೋದಕ್ಕೆ ಕೇವಲ 2 ನಿಮಿಷ ಸಾಕು. ಆ ರೀತಿ ಈ ಧರ್ಮದ ಸಾರವನ್ನ 2 ವಾಕ್ಯಗಳಲ್ಲಿ ಬಸವಣ್ಣವರು ಹೇಳಿದಾಗ ಆ ಒಕ್ಕಲಿಗ ಮುಗುಂದನವರಿಗೆ ಖುಷಿಯಾಗುತ್ತೆ. ಅಲ್ಲಿವರೆಗೆ ಅವರು ಭಾರತವನ್ನು ಇಟ್ಕೊಂಡು ಬಂದಿರ್ತಾರೆ, ಭಾರವನ್ನು ಹಾಕೊಂಡು ಬಂದಿರ್ತಾರೆ. ಯಾವಾಗ ದಯವೇ ಧರ್ಮದ ಮೂಲ ಅಂತ ಹೇಳಿದ್ರು ಭಾರತವನ್ನು ಬಿಸಾಡ್ತಾರೆ. ಬಸವಣ್ಣನವರಿಗೆ ಶರಣಾರ್ಥಿಗಳನ್ನು ಅರ್ಪಿಸಿ ನಂತರ ಅವರು ಹೋಗಿ ಆ ಎತ್ತುಗಳಿಗೆ ಭಾರತವನ್ನಿಂದ ಹೊಡಿತಾರಲ್ಲ, ಎತ್ತುಗಳನ್ನು ಎದೆಗೆ ಅಮಚಿಕೊಳ್ತಾರೆ, ಪ್ರೀತಿಯ ವರ್ಷವನ್ನ ಕರೀತಾರೆ, ಪ್ರೀತಿಯ ಮಳೆಯನ್ನ ಕರೀತಾರೆ. ಅವರು ಕೂಡ ಅವರು ವಚನಕಾರರಾಗಿ ರೂಪುಗೊಳ್ತಾರೆ. ಅವರು ನಂತರ ಕಲ್ಯಾಣಕ್ಕೆ ಹೋಗಿ ವಚನಗಳನ್ನು ರಚಿಸ್ತಾರೆ. ಅವರು ರಚಿಸುವ ಉಳಿಮೆ ಮಾಡುವಂತಹ ರೈತರು ಕೂಡ ಸಾಕ್ಷರರಾಗುವ ನಿಟ್ಟಿನಲ್ಲಿ ಆ ಒಂದು ವಿಶೇಷವಾದಂತಹ ಪ್ರಭೆಯನ್ನ ನೀಡಿದಂಥವರು ಬಸವಣ್ಣನವರು. ಆಗ ಅವರು ಒಂದು ವಚನವನ್ನು ರಚಿಸುವುದು ಅದ್ಭುತವಾಗಿದೆ. ಅಂಗವೇ ಭೂಮಿಯಾಗಿ, ಲಿಂಗವೇ ಬೆಳೆಯಾಗಿ, ವಿಶ್ವಾಸವೆಂಬ ಬದ್ಧ ಒಲಿದು ಮುಂದು ಸುಖಿಯಾಗಿರಬೇಕೆಂದ ಕಾಮ ಭೀಮ ಜೀವನ ಬೆಳೆಯ. ಅಂಗ ಅಂದ್ರೆ ನಮ್ಮ ದೇಹ ಇದೆಯಲ್ಲ, ದೇಹವು ಭೂಮಿಯಾಗಿ, ಲಿಂಗವೇ ಬೆಳೆಯಾಗಬೇಕು. ಆ ಟೈಮಲ್ಲಿ ಇಷ್ಟಲಿಂಗವನ್ನ ಪ್ರತಿಯೊಬ್ಬರಿಗೂ ಕೂಡ ದಾರಿಯನ್ನು ಮಾಡಿಸಿರ್ತಾರೆ. ಆ ಲಿಂಗ ಬೆಳೆಯನ್ನ ಬೆಳೆಯುವಂತಹ ಒಂದು ವಸ್ತು ಆಗಬೇಕು. ಆಗ ಅಲ್ಲಿ ವಿಶ್ವಾಸ ಬೆಳಿಬೇಕು. ಯಾವುದಕ್ಕೆ? ಆ ಲಿಂಗದ ಮೇಲೆ ವಿಶ್ವಾಸ ನಮಗೆ ಬೆಳೆದಾಗ ವಿಶ್ವಾಸವೆಂಬ ಬದ್ಧ ಬರೆದು ಗುಂಡು ಸುಖಿಯಾಗಿರಬೇಕೆಂದ ಕಾಮ ಭೀಮ ಜೀವನ ಬೆಳೆಯ ಹೇಳ್ತಾರೆ. ಆ ರೀತಿ ಆ ಬಸವಣ್ಣನವರ ಒಂದು ಪ್ರೇರಣೆಯಿಂದ ಒಕ್ಕಲಿಗ ಮುಖಂಡನವರು ಕೂಡ ಆ ಕಲ್ಯಾಣಕ್ಕೆ ಹೋಗಿ ಅವರು ಕೂಡ ವಚನಕಾರರಾಗಿ ರೂಪುಗೊಳ್ಳುತ್ತಾರೆ. ಆ ಒಂದು ಕಥೆಯನ್ನ ಶಿವಕುಮಾರ ಮಹಾಸ್ವಾಮೀಜಿಗಳು ಆ ವಿದ್ಯಾರ್ಥಿಗಳಿಗೆ ಹೇಳಿದಾಗ ಆ ವಿದ್ಯಾರ್ಥಿಗಳಲ್ಲಿ ಆ ಧರ್ಮದ ಸಿಂಚನವನ್ನ ಕೇಳಿ ತುಂಬಾ ಖುಷಿಯಾಗುತ್ತೆ. ಹಾಗೆ ಹೇಳ್ತಾರೆ ಒಂದು ಮಾತು, ಯಾವುದೇ ಹೂ ಹಿಮಾಲಯ ಪರ್ವತವನ್ನೇರಿ ತಪಸ್ಸು ಮಾಡಿ ಅಥವಾ ಶಾಲಾ ಕಾಲೇಜುಗಳನ್ನು ಸೇರಿ ಡಿಗ್ರಿ ಪದವಿಗಳನ್ನು ಪಡೆದಿಲ್ಲ. ಆದರೆ ಎಲ್ಲಾ ಹೂಗಳು ಕೂಡ ದೇವರಿಗೆ ಅರ್ಪಿತವಾಗುತ್ತೆ. ಕಾರಣ ಹೂವಿನ ಸೌಂದರ್ಯದಿಂದಲ್ಲ, ಹೂವಿನ ಪರಿಮಳದಿಂದ. ಅಂತಹ ಪರಿಮಳ ಬೀರುವಂತಹ ವ್ಯಕ್ತಿಗಳು ನೀವಾಗಬೇಕು ಅಂತ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಕರೆಯುವಂತಹ ಎಂಥ ಅದ್ಭುತವಾದಂತಹ. ನಂತರ ಆ ಸಿದ್ಧಗಂಗಾ ಮಠದ ಪ್ರಭಾವ ಎಲ್ಲರ ಮೇಲೆ ಬೀರುತ್ತೆ. ಅದಕ್ಕೆ ಅವರು ಜೋಳಿಗೆಯನ್ನು ಇಟ್ಕೊಂಡು ಹೋಗ್ತಾರೆ. ಜೋಳಿಗೆಯನ್ನು ಇಟ್ಕೊಂಡು ಹೋಗಿ ಅವರು ಒಂದು ಅದು ಕಾಸು ಅಂತ ಹೇಳ್ತಿರಲ್ಲ, ಆ ಒಂದು ಕಾಸನ್ನು ಕೊಟ್ಟರು ಕೂಡ ಅಷ್ಟೇ ಪ್ರೀತಿಯಿಂದ ಭಕ್ತಿಯಿಂದ ಸ್ವೀಕಾರ ಮಾಡ್ತಾ ಇದ್ರು. 1 ಲಕ್ಷ ಕೊಟ್ಟರು ಕೂಡ ಅದೇ ಭಕ್ತಿಯಿಂದ ಅದೇ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾ ಇದ್ರು. ಬಟ್ ಈಗ ಹಂಗ ನಾವು 1 ರೂಪಾಯಿ ಕೊಟ್ಟರೆ ನೋಡುವ ಪರಿಯೇ ಬೇರೆ ಇರುತ್ತೆ. ನಾವೇನಾದ್ರೂ 1,000 ಕೊಟ್ಟರೆ ನಮ್ಮ ನೋಡುವಂತಹ ಒಂದು ಪರಿಯೇ ಬೇರೆ ಇರುತ್ತೆ. ಆದರೆ ಶಿವಕುಮಾರ ಮಹಾಸ್ವಾಮಿಗಳವರು ಆ ಒಂದು ಪ್ರಭೆಯನ್ನು ಇಟ್ಕೊಂಡಿದ್ದರಿಂದ ಅವರನ್ನು ನಾವು ಇನ್ನೂ ಕೂಡ ನಾವು ಅವರನ್ನ ವಿಶೇಷವಾಗಿ ನಾವು ಕಾಣ್ತಾ ಇದ್ದೇವೆ. ಆಗ ಅವರು ಮಕ್ಕಳಿಗೆ ಹೇಳ್ತಾರೆ ಇನ್ನೊಂದು ವಚನ ಅವ್ರು ಹೇಳ್ಕೊಡ್ತಿದ್ದಂತ ವಚನಗಳು. ಯಾಕಂದ್ರೆ ಶಿವಕುಮಾರ ಮಹಾಸ್ವಾಮಿಗಳ ಸಂಪರ್ಕ ನನಗೆ ತುಂಬಾ ಆಗಿರೋದ್ರಿಂದ ಅವರ ಒಂದು ಒಡನಾಟದ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾರೆ. ನಮ್ಮದು ಶರಣ ವಿಶ್ವವಚನ ಫೌಂಡೇಶನ್ ಅಂತ ಇದೆ. 2014 ಜನವರಿ 15ರಲ್ಲಿ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರೇ ಸಿದ್ಧಗಂಗಾ ಮಠದಲ್ಲಿ ಉದ್ಘಾಟನೆಯನ್ನು ಮಾಡಿ ಅಲ್ಲಿಂದ ಅನೇಕ ಕಾರ್ಯಕ್ರಮಗಳನ್ನ ಸುಮಾರು ಆಲ್ ಓವರ್ ವರ್ಲ್ಡ್, ಇಡೀ ವಿಶ್ವದಲ್ಲಿರುವಂತಹ ಇಲ್ಲಿಂದ ಓದಿರುವಂತಹ ಅನೇಕರನ್ನ ಈ ಒಂದು ಅಂತರ್ಜಾಲದಲ್ಲಿ ಇಟ್ಟುಕೊಂಡು ಅವರೆಲ್ಲರಿಗೂ ಕೂಡ ಒಂದು ವಚನ ಸಾಹಿತ್ಯವನ್ನು ಕಲಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾನೆ. ಆ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರು ಉದ್ಘಾಟಿಸಿದಂತಹ ಸಂಸ್ಥೆಯಿಂದ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರಿಗೆ ನಾವು ಈ ಒಂದು ವಚನ ಸಾಹಿತ್ಯವನ್ನು ಕಲಿಸೋದಕ್ಕೆ ಸಾಧ್ಯ ಆಗಿದೆ. ಅದೇ ಶಿವಕುಮಾರ ಮಹಾಸ್ವಾಮಿಗಳವರು ಉದ್ಘಾಟಿಸಿದಂತಹ ನಮ್ಮ ಸಂಸ್ಥೆಯ ಚಟುವಟಿಕೆಗಳನ್ನು ನೋಡಿ ಕಳೆದ ವರ್ಷ ಡಿಸೆಂಬರ್ನಲ್ಲಿ ನಮಗೆ ಆ ಮಠದ ವತಿಯಿಂದಲೇ ಕರೆಸಿ ಸಂಘಸೀರಿಯನ್ನು ಒಂದು ಉಪಹಾರವನ್ನು ಕೂಡ ಪ್ರದಾನ ಮಾಡಿದ್ರು. ಆ ಟೈಮಲ್ಲಿ ನಮ್ಮ ಫೌಂಡೇಶನ್ ಇಸ್ರೋ ಕಿರಣ್ ಕುಮಾರ್ ಅವರಿಗೆ ಶಿವಕುಮಾರ ಶ್ರೀ ನಮಗೆ ಸಂಘಸೇರಿ ಅವರನ್ನು ಕೊಟ್ಟು ಅಲ್ಲಿ ಒಂದು ಗೌರವವನ್ನು ಕೊಟ್ಟರು. ಆ ರೀತಿ ಆ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳಿಂದ ಯಾವುದೇ ಕೆಲಸವನ್ನು ಕೂಡ ಉದ್ಘಾಟಿಸಿದ್ರೆ ಅದು ವಿಶೇಷವಾದ ಪ್ರಭೆಯನ್ನು ಬೀರುತ್ತೆ ಅನ್ನೋದಕ್ಕೆ ನಾನೇ ಒಂದು ಜೀವಂತ ಉದಾಹರಣೆ. ಆ ಸಂದರ್ಭದಲ್ಲಿ ಮತ್ತೊಂದು ವಚನವನ್ನು ನಾವು ಹೇಳ್ಕೊಡ್ತಾರೆ. ವಿಶೇಷವಾಗಿ ಹೃದಯಕ್ಕೆ ನಾಟಬೇಕು, ಮನವನ್ನು ತಟ್ಟಬೇಕು, ತಟ್ಟಾಗ ಮಾತ್ರ
ಪರಿಣಾಮವನ್ನು ಬೀರುತ್ತಿಲ್ಲ ಅಂದ್ರೆ ಮಾತು ಆ ಮಾತೇ ಅಲ್ಲ. ಅವ್ರು ಹೇಳ್ತಾರೆ ವಿಶೇಷವಾದ ವಚನ, ಆ ಭೂತೊಂದು 10,000 ಮಕ್ಕಳಿಗೆ ಹೇಳ್ಕೊಡುವಂತಹ ವಚನ, ಮನೆಯೊಳಗೆ ನಿಧಾನ ಹೋಗಿದ್ದವು, ಹೊಸ್ತಿನಲ್ಲಿ ಹುಲ್ಲು, ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ನಿಧಾನ ಹೋಗಿದ್ದವು, ತಮಿಳಿನೊಳಗೆ ಹುಸಿ ತುಂಬಿ, ಮನದೊಳಗೆ ವಿಷಯ ತುಂಬಿ, ಮನೆಯೊಳಗೆ ನಿಧಾನ ಹೋಗಿದ್ದವು ಇಲ್ಲ ಕೂಡಲ ಸಂಗಮ ದೇವ. ಈ ವಚನವನ್ನು ಉದಾಹರಣೆಯಾಗಿ ಕೊಟ್ಟು ಅದನ್ನು ವಿಸ್ತಾರ ಮಾಡುವಂತಹ ಪರಿಯಂತೂ ನಾವು ನೋಡೋದಕ್ಕೆ 2 ಕಣ್ಣು ಸಾಲದು, ಕೇಳೋದಕ್ಕೆ 2 ಕಿವಿ ಸಾಲದು. ಮನೆಯೊಳಗೆ ಇರಬೇಕಂದ್ರೆ ನಾವು ನಮ್ಮ ಪಕ್ಕದ ಮನೆ ನೋಡಿದಾಗ ಅಲ್ಲಿ ಮನೆಯ ಮುಂದೆ ನೀರಾಗಿ ರಂಗೋಲಿಯನ್ನು ಹಾಕಿದ್ರೆ ಆ ಮನೆಯಲ್ಲಿ ಯಾವ ವಾಸವಾಗಿದ್ದಾರೆ. ಕಸ ಬಿಟ್ಟಿದೆ, ಮನೆಯೊಳಗೆ ರಜ ತುಂಬಿ ಮತ್ತೆ ಕಸ ತುಂಬಿದಾಗ ಮನೆಯೊಳಗೆ ಇಲ್ಲ. ಹಂಗೆ ತಮಿಳಿನೊಳಗೆ ಹುಸಿ ತುಂಬಿ ನನ್ನ ಇಡೀ ದೇಹ ಸೊಳ್ಳೆ ತುಂಬಿಕೊಂಡಿದೆ, ಮನದೊಳಗೆ ವಿಷಯ ತುಂಬಿ, ಅಂದ್ರೆ ವಿಷಯ ಅಂದ್ರೆ ಈ ಒಂದು ಜ್ಞಾನೇಂದ್ರಿಯಗಳು ಏನೇನು ಕೈ ಪ್ರಚಾರ, ಆ ಜ್ಞಾನೇಂದ್ರಿಯಗಳು ಹೇಗಿರುತ್ತೆ ಅದನ್ನು ಕೇಳಕ್ ಹೋಗ್ಬಾರ್ದು. ಕಣ್ಣು ಇದೆ, ಅದನ್ನ ಒಳ್ಳೆಯದನ್ನು ನೋಡು ಅಂತ ಹೇಳುತ್ತೆ, ಕೆಟ್ಟದನ್ನು ನೋಡು ಅಂತ ಹೇಳುತ್ತೆ. ಒಳ್ಳೆಯದನ್ನು ಮಾತ್ರ ನೋಡ್ಬೇಕು ನಾವು, ಆದ್ರೆ ಕೆಟ್ಟದನ್ನು ನೋಡಿದಾಗ ಅದನ್ನೇ ವಿಷಯ ತುಂಬಿ ಅಂತ ಹೇಳುತ್ತೆ. ಹಾಗೆ ತಮಿಳಿನೊಳಗೆ ಹುಸಿ ತುಂಬಿ, ಮನದೊಳಗೆ ವಿಷಯ ತುಂಬಿ, ಮನದೊಳಗೆ ನಿಧಾನವಿಲ್ಲವು ಇಲ್ಲ ಕೂಡ ಅದನ್ನ ನಮ್ಮ ತನು ಚೆನ್ನಾಗಿರಬೇಕು. ನಾವು ವಾಕ್ಯದಲ್ಲಿ ಚೆನ್ನಾಗಿದ್ದು ಸಾಕಲ್ಲ, ನಮ್ಮ ಅಂತರಂಗದಲ್ಲೂ ಕೂಡ ಒಂದು ವಿಶೇಷವಾದಂತಹ ವ್ಯಕ್ತಿತ್ವವನ್ನು ಹೊಂದಿದ್ದಾಗ ಮಾತ್ರ ನಾವು ವಿಶೇಷವಾದಂತಹ ವ್ಯಕ್ತಿಗಳಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರು ಈ ಒಂದು ವಚನದ ಮೂಲಕ ಅಲ್ಲಿ ಉದಾಹರಣೆಯನ್ನ ಕೊಡ್ತಾರೆ. ತದನಂತರ ಆ ಮಠ ಕೀರ್ತಿಯೇ ವಿಶೇಷವಾಗಿ ಹಾಕುತ್ತದೆ. ಅಲ್ಲಿ ಒಂದು ಘಟನೆಯನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸೋದಕ್ಕೆ ಇಷ್ಟಪಡ್ತೇನೆ. ಒಂದು ಲಾರಿಯಲ್ಲಿ ಒಂದು 250 ಮೂಟೆ ಅಕ್ಕಿಯನ್ನ ಒಬ್ಬರು ಮುಸಲ್ಮಾನರು ತಗೊಂಡು ಹೋಗ್ತಾ ಇರ್ತಾರೆ. ಅದು ಯಾವುದೇ ಒಂದು ರಸೀದಿ ಯಾವುದು ಇರೋದಿಲ್ಲ, ಟೋಲಲ್ಲಿ ಹಿಡ್ಕೊಳ್ತಾರೆ. ಹಿಡ್ಕೊಂಡಾಗ ಆ ರಸೀದಿ ತೋರಿಸ್ಬೇಕು, ರಸೀದಿಯನ್ನು ತೋರಿಸ್ತಿಲ್ಲ ಅಂದ್ರೆ ಅದನ್ನ ಏನ್ ಮಾಡ್ತಾರೆ, ಮುಟ್ಟುಗಳು ಮಾಡ್ಕೊಳ್ತಾರೆ. ಆಗ ರಸೀದಿಯನ್ನ ತೋರಿಸದೇ ಹೋದಾಗ ಅಲ್ಲಿ ಒಬ್ಬರಿರ್ತಾರೆ, ಯಾರೋ ನೀನು ಆ ಒಂದು ನೀವು ಈ ಒಂದು ಹಕ್ಕಿಯನ್ನ ಬಿಡಿಸ್ಕೊಳ್ಬೇಕು ಅಂದ್ರೆ ಈ ಹಕ್ಕಿಯನ್ನ ಸಿದ್ಧಗಂಗಾ ಮಠಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ಬೋದು. ಆ ಲಾರಿಗಳ ಹಕ್ಕಿ ಇದೆಯಲ್ಲ ಅದನ್ನು ಸಿದ್ಧಗಂಗಾ ಮಠಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ಬೋದು. ಯಾವ ಕಿವಿ ಮಾತೇ ಹೋಗ್ತಾ ಇದ್ದಾರೆ ಸರ್, ಈಗ ಸಿದ್ಧಗಂಗಾ ಮಠಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ಅಂದಾಗ ಆ ಟೋಲ್ ಏನು ಮಾತಾಡಿಲ್ಲ, ಬಿಟ್ಬಿಟ್ಟು ಅಲ್ಲಿವರೆಗೆ ಅವರಿಗೆ ಕಾರ್ಯ ಎಲ್ಲ ಮಾಡಿರ್ತಾನೆ. ಈಗ ಲಾರಿ ಇಟ್ಕೊಂಡಿದ್ದಾನೆ, ಆಗ ಅವನು ಫೋನ್ ಮಾಡ್ತಾನೆ ಅವರ ಓನರ್, ಬಿಡಿಸುತ್ತಾ ಲಾರಿಯನ್ನ ಬಿಟ್ಟಿದ್ದಾರೆ, ನಾನು ನಿಮಗೆ ಸಿದ್ಧಗಂಗಾ ಮಠಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ಅಕ್ಕಿ ಅಂದ ತಕ್ಷಣ ಆ ಟೋಲ್ ಬಿಟ್ಬಿಟ್ರು ಅಂತ ಹೇಳಿದಾಗ ಹಾಗಾದ್ರೆ ಆ ಅಕ್ಕಿಯನ್ನು ನನ್ನಲ್ಲಿಗೆ ತರೋದು ಬೇಡ, ತಗೊಂಡೋಗಿ ಸಿದ್ಧಗಂಗಾ ಮಠಕ್ಕೆ ಹಾಕ್ಬೋದು. ಹಂಗೆ ಎಂತಹ ಕಲ್ಲು ಹೃದಯವನ್ನು ಕೂಡ ಹೂವಿನ ರೀತಿ ಕರಗಿಸುವಂತಹ ವ್ಯಕ್ತಿತ್ವವನ್ನ ಹೊಂದಿದ್ದಂಥದ್ದು ಆ ಸಿದ್ಧಗಂಗಾ ಮಠ. ಆ ಸಿದ್ಧಗಂಗಾ ಮಠ ಹೆಸರೇ ಒಂದು ವಿಶೇಷ. ಯಾಕಂದ್ರೆ ಇವರನ್ನ ನೆನೆಯುವಂತಹ ಸಂದರ್ಭದಲ್ಲಿ ನಾವು ಒಂದು ವಿಶೇಷವಾದಂತಹ ಶಕ್ತಿಯನ್ನ ರೂಢಿಸಿಕೊಳ್ತೀವಿ. ಅದಕ್ಕೆ ಹೇಳ್ತಾರೆ, ಲೋಕದಂತೆ ಬಾಳಲು, ಲೋಕದಂತೆ ಇರಲು, ಲೋಕದಂತೆ ಹೋಗಲು ನೋಡಲು, ಪುಣ್ಯದಂತೆ ಬಪ್ಪಲು, ಜ್ಞಾನದಂತೆ ಇಪ್ಪಲು, ಮುಕ್ತಿಯಂತೆ ಹೋಗಲು ನೋಡಯ್ಯ, ಗುರಿವಿಲ್ಲ ದೇವ ನಿಮ್ಮ ಶರಣರು ಉಪಮಾಪಿತರಾಗಿ ಉಪಮಿಸಬಾರದು. ಇವರನ್ನ ನಾವೆಲ್ಲ ಹುಟ್ಟಿದ್ದೀವಿ, ನಾವು ಲೋಕದಲ್ಲಿ ಹೆಂಗ್ ಹುಡ್ತಾರೆ ಹಂಗ್ ಹುಟ್ಟಿದ್ದೀವಿ, ಬದುಕ್ತಾ ಇದ್ದೀವಿ, ಹೊರಟೋಗ್ತೀವಿ. ಆದ್ರೆ ಈ ಶರಣರಾಗುವುದು ನಮ್ಮ ಶಿವಕುಮಾರ ಮಹಾಸ್ವಾಮಿಗಳಂತವರು ಲೋಕದಂತೆ ಬಾಳಲು, ಲೋಕದಂತೆ ಇರಲು, ಲೋಕದಂತೆ ಹೋಗಲು. ಸಾಮಾನ್ಯ ಜನರಂತೆ ಬರಲಿಲ್ಲ, ಸಾಮಾನ್ಯ ಜನರಂತೆ ಇರಲಿಲ್ಲ, ಸಾಮಾನ್ಯ ಜನರಂತೆ ಹೋಗಲಿಲ್ಲ. ಅವ್ರು ಬಂದದ್ದು ಹೇಗೆ ಅಂದ್ರೆ ಪುಣ್ಯದಂತೆ ಬಪ್ಪರು. ಅವರು ಜನ್ಮ ತಾಳಿದ ನಂತರ ಒಂದು ಇಡೀ ಪುಣ್ಯವೇ ಪುರುಷ ರೂಪದ ರೀತಿ, ಈ ಜನ್ಮವೆತ್ತಿದ ರೀತಿ ಇಡೀ ಭೂಮಿಗೆ ಭೂಮಂಡಲಕ್ಕೆ ಗೋಚರವಾಯಿತು. ಜ್ಞಾನದಂತೆ ಇಪ್ಪರು, ಅವರು ಪ್ರವಚನದ ಮುಖಾಂತರ ಅನೇಕ ಲಕ್ಷಾಂತರ ಕೋಟ್ಯಂತರ ಜನರಿಗೆ ಒಂದು ರೀತಿ ಜ್ಞಾನವನ್ನು ತುಂಬಿದರು. ಮುಕ್ತಿಯಂತೆ ಹೋದರು, ಅವರು ಐಕ್ಯವಾಗಿ 4 ವರ್ಷಗಳು ಕಳೆದರೂ ಕೂಡ ಇನ್ನೂ ನೆನಪಡ್ತಾ ಇದ್ದಂದ್ರೆ ಅವರು ಮುಕ್ತಿಯಂತೆ ಹೋಗಿದ್ದಾರೆ. ಅವರನ್ನು ಸದಾಕಾಲ ಸ್ಮರಣೆ ಮಾಡುವಂತಹ ಒಂದು ಸಂದರ್ಭವನ್ನ ಸೃಷ್ಟಿಸಿ ಹೋಗಿರೋದ್ರಿಂದ ಮುಕ್ತಿಯಂತೆ ಹೋದರು, ಗುರಿಯಿಲ್ಲ ದೇವ ನಿಮ್ಮ ಶರಣರು ಉಪಮಾಪಿತರಾಗಿ ಉಪಯೋಗಿಸಬಾರದು.
ಈ ದಿನವನ್ನ ದಾಸೋಹ ದಿನ ಅಂತ ಸರ್ಕಾರದಿಂದಲೂ ಕೂಡ ಘೋಷಣೆಯನ್ನ ಮಾಡಿ ದಾಸೋಹ ದಿನ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಎರಡು, ಒಂದು ಜ್ಞಾನ ದಾಸೋಹ, ಇನ್ನೊಂದು ಅನ್ನ ದಾಸೋಹ. ಎರಡಕ್ಕೂ ಕೂಡ ನಮ್ಮ ಈ ಒಂದು ಭೋಗಾದಿಯ ನಿರ್ಮಿತಿ ಕೇಂದ್ರದ ಒಂದು ಬಂಧುಗಳು, ಬಡಾವಣೆಯವರು ಹಮ್ಮಿಕೊಂಡಿರುವುದು ತುಂಬಾ ವಿಶೇಷವಾದಂತಹ ಮತ್ತು ಒಂದು ಎಲ್ಲರಿಗೂ ಕೂಡ ಮನ ಮುಟ್ಟುವಂತಹ ಒಂದು ಒಳ್ಳೆಯ ಕಾರ್ಯ ಅಂತ ಹೇಳ್ತಾ ನಮ್ಮನ್ನ ಮೊನ್ನೆ ಸೋಮಣ್ಣ ಅವರು ಕಾಲ್ ಮಾಡಿ ಒಂದು 20-25 ನಿಮಿಷ ಸ್ವಾಮೀಜಿಗಳ ಬಗ್ಗೆ ಮಾತನಾಡಬೇಕು ಬನ್ನಿ ಅಂತ ಹೇಳಿದ್ರು. ಸ್ವಾಮೀಜಿಗಳ ಬಗ್ಗೆ ನಾವು ಕೇವಲ 20-25 ನಿಮಿಷ ಮಾತಾಡೋದು ಕಷ್ಟ. ಅವರು 111 ವರ್ಷ ಬದುಕಿದ್ದಾರೆ. ಆ ಒಂದೊಂದು ದಿನವೂ ಕೂಡ ಒಂದೊಂದು ಗಂಟೆಯ ರೀತಿ ನಾವು ಅವರ ಬಗ್ಗೆ ಹೇಳ್ಬೋದು. ಅದನ್ನ ಸಾಗರವನ್ನ ಸಾಸಿವೆಗೆ ಅಡಗಿಸುವ ರೀತಿ ಅಲ್ಲ, ಆ ಶಿವಕುಮಾರ ಮಹಾಸ್ವಾಮೀಜಿಗಳ ಬೆಳೆದು ಬಂದ ರೀತಿ ಆಗ್ಬೋದು, ಅವರ ವಿದ್ಯಾಭ್ಯಾಸ ಆಗ್ಬೋದು, ಅವರು ಜ್ಞಾನವನ್ನ ಕೊಟ್ಟಂತಹ ರೀತಿ ಆಗ್ಬೋದು, ಅವರ ವಿದ್ಯಾರ್ಥಿಗಳನ್ನ ನೋಡಿಕೊಂಡಂತಹ ರೀತಿ ಆಗ್ಬೋದು. ಈಗ ಅದು ಇನ್ನೂ ಕೂಡ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ. 14,000 ವಿದ್ಯಾರ್ಥಿಗಳು ಸಿದ್ಧಗಂಗಾ ಮಠದಲ್ಲಿ ಅವರು ಶಿಕ್ಷಣವನ್ನ ಪಡಿತಾ ಇದ್ದಾರೆ ಅಂದ್ರೆ ಆ ಒಂದು ಸಂಸ್ಥೆಯ ಒಂದು ಮಹತ್ವ ಎಂತಹದ್ದು ಅಂತ ನಾವು ಭಾವಿಸಬೇಕಾಗುತ್ತೆ ಅಂತ ಹೇಳ್ತಾ, ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಕಾಲಘಟ್ಟದಲ್ಲಿ ನಾವು ಇದ್ವಲ್ಲ, ಇದು ಇತಿಹಾಸ ಪುಟಕ್ಕೆ ಸೇರ್ಕೊಂಡ್ಬಿಡ್ತೀವಿ. ಇತಿಹಾಸ ಪುಟದಲ್ಲಿ ಸೇರಿದಾಗ ಅದು ಒಂದು ವಿಶೇಷ. ಆ ಕಾಲಘಟ್ಟದಲ್ಲಿ ನಾವು ಇದ್ದೀವಲ್ಲ, ನಾವು ಕೂಡ ಪುಣ್ಯವಂತರು, ನಾವು ಕೂಡ ಒಂದು ಜ್ಞಾನವನ್ನ ಕಟ್ಟಿಕೊಂಡಂತಹ ಜ್ಞಾನವಂತರು ಅಂತ ಭಾವಿಸ್ತಾ ನಮ್ಮ ಈ ಒಂದು ಭೋಗಾದಿಯಲ್ಲಿ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಬಗ್ಗೆ ಒಂದೆರಡು ನುಡಿಗಳನ್ನ ನುಡಿಯಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಸೋಮಣ್ಣನವರಿಗೆ, ಈ ಒಂದು ದೇವಸ್ಥಾನೀಯ ಮಂಡಳಿಯವರಿಗೆ ಮತ್ತು ಭೋಗಾದಿಯ ಎಲ್ಲ ಗ್ರಾಮಸ್ಥರಿಗೆ ನಾನು ಶರಣಾರ್ಥಿಗಳನ್ನು ಸಮರ್ಪಿಸಿ ನನ್ನ ಒಂದೆರಡು ನುಡಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಬಸವ, ಜೈ ಶರಣ. ಹೊರಡುವೆ ನಾನು, ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನಯ ಹಿಂದೆ. ಅವರಿವರೆಂಬೇನೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ. ಬರುವೇನು ಬರುವೇನು ಭುವಿಯನ್ನು ಬೆಳಗಿ, ಬರುವೇನು ಬಂದೇ ಬರುವೇನು. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ. ಬರುವೇನು ಬಂದೆ ಬರುವೇನು, ಬರುವೇನು ಬಂದೆ ಬರುವೇನು, ಬರುವೇನು ಬಂದೆ ಬರುವೇನು, ಬರುವೇನು